ಬೆಳವಣಿಗೆಯ ಈ ಸಂದರ್ಭದಲ್ಲಿ ಏನು ಕರ್ನಾಟಕ ಸರ್ಕಾರ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಿ ಈ ಹೊಸದಾಗಿ ಸಚಿವರನ್ನ ನೇಮಕ ಮಾಡಿ ಸರ್ಕಾರದ ಒಂದು ಸಚಿವ ಏನು ಸಂಪುಟ ರಚನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಅಫಜಲ್ಪುರ ಕ್ಷೇತ್ರದ ಹಿರಿಯ ಶಾಸಕರು, ಬಹಳ ಸರಳ ಜೀವಿ, ಎಲ್ಲರನ್ನ ಆತ್ಮೀಯವಾಗಿ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತ ನಯ ವಿನಯತೆಯ ಸಾಕಾರ ಮೂರ್ತಿ ಅಂದ್ರೆ ಇವತ್ತು ಎಂ.ವೈ. ಪಾಟೀಲ್ ಅವರು. ಎಂ.ವೈ. ಪಾಟೀಲ್ ಅವರ ಒಂದು ಹಿರಿತನಕ್ಕೆ ಗೌರವ ನೀಡುವ ಮೂಲಕ ಅವರಿಗೆ ಸರ್ಕಾರ ಒಂದು ಉನ್ನತವಾದ ಸಚಿವ ಸ್ಥಾನ ನೀಡಿ ಅವರಿಗೆ ಗೌರವ ನೀಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಇವತ್ತು ಹಿರಿಯರಾಗಿದ್ದಾರೆ ಎಂ.ವೈ. ಪಾಟೀಲ್ ಜಿ ಅವರು, ವಯಸ್ಸು ಭಾಳ ಆಗ್ಯದವರು. ಆದರೂ ಕೂಡ ಅವರ ಕರ್ತವ್ಯ ಕಾರ್ಯವನ್ನ ನೋಡಿದಾಗ ಇವತ್ತು ಒಬ್ಬ ಯುವ ನಾಯಕರಂತೆ ಅವರು ಇವತ್ತು ಕ್ಷೇತ್ರದಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಅನ್ಯಾಯ ಆದ್ರೆ, ಎಲ್ಲಿ ತೊಂದರೆ ಆದ್ರೆ ಎಲ್ಲ ಕಾರ್ಯಕ್ರಮಗಳು ಇರ್ಬೋದು. ಇವತ್ತು ಏನೇ ಒಂದು ಸಮಸ್ಯೆ ಇರಲಿ, ಇವತ್ತು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಇರಲಿ, ಇವತ್ತು ಸರ್ಕಾರದ ಯೋಜನೆಗಳು ಎಲ್ಲ ಗ್ರಾಮ ಮಟ್ಟದವರೆಗೆ ಮುಟ್ಟಿಸ್ಲಿಕ್ಕೆ ಇವತ್ತು ಹಗಲು ಇರುವುದನ್ನದೇ ಅವರು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ವಯಸ್ಸಿನಲ್ಲಿ ಬಹಳ ಹಿರಿಯರಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ನಾವೆಲ್ಲರೂ. ಅದೇ ರೀತಿ ಸರ್ಕಾರವು ಕೂಡ ಅವರಿಗೆ ಇವತ್ತು ನಾವು ಸಚಿವ ಸ್ಥಾನ ನೀಡಬೇಕಂತ ತಿಳ್ಕೊಂಡು ಈ ಒಂದು ದೇಶದ AICC ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಸಾಹೇಬರಲ್ಲಿ, ಅದೇ ರೀತಿ ಈ ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆಜಿ ಅವರಲ್ಲಿ, ಅದೇ ರೀತಿ ನಮ್ಮ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ, ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲಿಯೂ ಕೂಡ ನಾವು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಒಬ್ಬ ನಿಷ್ಠಾವಂತ ಸರಳ ಸಜ್ಜನಿಕೆಯ ನಾಯಕರಾಗಿರುವಂತಹ ಎಂ.ವೈ. ಪಾಟೀಲ್ ಜಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ತಿಳ್ಕೊಂಡು ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮಸ್ಕಾರ.